ಕೊನೆಯದಾಗಿ ಸರ್, ರನ್ಯಾರೋ ಪ್ರಕರಣದಿಂದ ಪ್ರಭಾವಿ ಸಚಿವರಿದ್ದಾರೆ ಅಂತ ಬಹಳ ಚರ್ಚೆ ಆಗ್ತಾ ಇದೆ ಸರ್. ಸದಾಶಿವನಗರ ಆಮ್ಯಾಗ ಯತ್ತಪೇಟೆ ಚಾಮರಾಜಪೇಟೆ ಅಂದ್ರೆ ಅವರ ಮತ್ತೆ ಯಾರು ಇಲ್ಲ ಅವು ಇದ್ರಾಗ ಏರಿಯಾದಾಗ ನೀವ್ ಹೇಳ್ಬೇಕು. ಮತ್ತೆ ಸಾಕಷ್ಟು ಪ್ರಭಾವಿಗಳು ಆ ಏರಿಯಾದಲ್ಲಿದ್ದಾರೆ. ಸದಾಶಿವನಗರದಲ್ಲಿದ್ದಾರೆ, ಚಾಮರಾಜಪೇಟೆಯಲ್ಲಿದ್ದಾರೆ. ಇವ್ರನ್ನ ಅಂತ ಹೆಂಗೆ ಹೇಳ್ತೀರಿ ನೀವು? ಇದ್ರೂ ಕೂಡ ಆ 3 ಏಜೆನ್ಸಿ ಎನ್ಕ್ವೈರಿ ಮಾಡೋದಿದೆ. ಅವ್ರದ್ದು ಏಜೆನ್ಸಿ, ಸೆಂಟ್ರಲ್ ಏಜೆನ್ಸಿ 3 ಇದ್ರೆ ಬಂದೇ ಬರ್ತಾರೆ. ಇದ್ರಾಗ ಯಾರ್ದು ಪಾತ್ರ ಇಲ್ಲ, ನನ್ನ ಲೆಕ್ಕಲ್ಲಿ ಯಾರ್ದು ಪಾತ್ರ ಬರೋಲ್ಲ. ಯಾರು ಅಲ್ಲಿಂದ ಕೊಟ್ಟಿರ್ಬೇಕು ಅವ್ರಿಗೆ, ಇಲ್ಲಿ ತೊಗೊಂಡ್ಬಂದು ಯಾರ್ಯಾರು ಕೊಟ್ಟಿರ್ಬೇಕು ಅಷ್ಟೇ. ಅದು ಒಂದು ವ್ಯಾಪಾರ ಅಷ್ಟೇ. ಪಾರ್ಟಿಕಲ್ ಲಿಂಕ್ ಮಾಡೋದು ಏನು ಸಹಾಯ ಮಾಡ್ಲಿಕ್ಕೆ ಏನು? ಈಗ ಏರ್ಪೋರ್ಟ್ನಾಗ ಎಷ್ಟು ಮಂದಿಗೆ ಕಳಿಸ್ತಾರೆ? ML ಇಲ್ದವ್ರಕ್ಕಿಂತ ಮುಂಚೆ ಒಳಗೆ ಅವರೇ ಜಾಸ್ತಿ ಹೋಗಿರ್ತಾರೆ. ನಮ್ಗಿಂತ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ ನಮ್ಮವರು. ಅಲ್ಲಿ ಯಾರು ಬರ್ತಾರೆ, ಯಾರೋ ಫೋನ್ ಮಾಡಿ ಹೇಳ್ತಾರೆ, ನಮ್ಮವ್ರು ಬಿಡಿಸ್ತಾರೆ, ಒಳಗೆ ಬಿಡಿಸ್ತಾರೆ, ಕರ್ಕೊಂಬರ್ತಾರೆ. ಆ ಥರದ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ. BJP ಅವರು ಫೋನ್ ಮಾಡಿ ಹೇಳ್ತಾರೆ, ನಾವು ಹೇಳ್ತೀವಿ, JDSನವ್ರು ಹೇಳ್ತಾರೆ ಏರ್ಪೋರ್ಟ್ನಲ್ಲಿ ನಮ್ಮವ್ರಿಗೆ ಬಿಡಿಸಿ, ನಮ್ಮವ್ರಿಗೆ ಕರ್ಕೊಂಬನ್ನಿ ಅಂತ. ಮತ್ತು ಟೋಟಲಿ ಇರೋದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದು 3 ಏಜೆನ್ಸಿ, ಏರ್ಪೋರ್ಟು, ಅವ್ರ ಡ್ಯೂಟಿ ಅದು ಯಾರಿದ್ದಾರೆ? ಫೇಲ್ಯೂರ್ ಯಾಕೆ? ನೋಡಿ, ಇದು ಒಂದೇ ಆಗಿಲ್ಲ. ದಿವ್ಸಕ್ಕೆ ವಾರದಾಗೂ 15 ದಿವ್ಸಕ್ಕೊಂದ್ಸಲ ಪೇಪರ್ನಾಗ ಓದ್ತೀವಿ. ಇದೇನು ಹೊಸದಲ್ಲ. ಚಿನ್ನ ತರೋದು, ನೀವು ಡ್ರಗ್ಸ್ ತರೋದು ಹೊಸದೇನಲ್ಲ. ಬರ್ತಿರ್ತಾರೆ, ಅವ್ರು ಹಿಡಿದಿರ್ತಾರೆ, ಇದು ರೂಟೀನು. ಇದನ್ನು ನಾವು ಹೋಗಿ ಬೇರೆ ಬೇರೆ ಕಲ್ಪನೆ ಕೊಡ್ತಾರೆ. ಅವ್ರ ಡ್ಯೂಟಿ ಐತಿ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಯಾರು ಸಿಗ್ತಾರೆ ಅವ್ರನ್ನೊಳಗೆ ಹಾಕ್ತಾರೆ. ಏನದು ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಕೊಡಲಿಕ್ಕಿದೆ ಅಷ್ಟು ಶಿಕ್ಷೆ ಕೊಡ್ತಾರೆ. ಅದನ್ನು ನಾವು ಅಲ್ಲಿ ಇಲ್ಲಿ ಸುತ್ತಾಕ್ಸಿ, ಆ ಕಡೆ ಸುತ್ತಾಕ್ಸಿ, ಈ ಕಡೆ ಸುತ್ತಾಕ್ಸಿದ್ರಾಗ ಅರ್ತಿಲ್ಲ. ಅವ್ರು ಬಿಟ್ಬಿಡೋಣ. ಅವರು ಗೃಹ ಇಲಾಖೆಗೆ ಮಾಹಿತಿ ಇದ್ದೇ ಇರುತ್ತೆ ಅಂತ ಈಗ ಯಾರ್ಯಾರಿಗೆ ಎಸ್ಕಾರ್ಟ್ ಇರುತ್ತೆ, ಎಲ್ಲರಿಗೂ ಕೊಡ್ತಾರೆ. ಅದೇನು ಎಲ್ಲ ರಾಜಕಾರಣಿನ ಅದೇ ಹೇಳಿದೆ, ನಮ್ಕಿಂತ ಹಿಂದಿನವರು ನಮ್ಕಿಂತ ಮುಂದೆ ಹೋಗ್ತಾರೆ. ಏರ್ಪೋರ್ಟ್ನಾಗ ನಮ್ಕಿಂತ ಮುಂದೆ ಹೋಗಿರ್ತಾರೆ. ಅವ್ರು ಜಗಳ ಮಾಡಿ ಒಳಗೆ ಹೋಗ್ತಾರೆ. ಅವರು ಹೊರಗಡೆ ಜಗಳ ಮಾಡಿ ನನ್ನ ಬಿಡ್ಬೇಕು, ನಿನ್ನ ಬಿಡ್ಬೇಕಂತ ನಾವು ನೋಡೇವೆ ನಮ್ಮ ಕಣ್ಣಾರಿ 8 ಸಾರಿ. ನಮ್ಮ ವರಿಷ್ಠರು ಬಂದಾಗ ಹಂಗೆ ಒಳಗೆ ಹೋಗ್ತಾರೆ, ಯಾರೂ ಕೇಳೋಲ್ಲ ಅವರು. ಎಲ್ಲ ನೋಡಿ, ಎಲ್ಲ ಪಾರ್ಟಿಯಲ್ಲಿ ನಡೀತಿದ್ದೀವಿ. ಹಂಗೆ ಒಳಗೆ ಹೋಗ್ತಾರೆ. ಅಲ್ಲಿ ಒಳಗೂ ಯಾರೋ ಪೊಲೀಸರು ಬಿಡಿಸ್ಯಾರ ಅಂದಕ್ಕೂ ಗೃಹ ಇಲಾಖೆಗೆ ಫೇಲ್ಯೂರಲ್ಲ. ನಾವು ಬಿಡಿಸೋರು ಅಷ್ಟೇ, ಸೀಮಿತ ಆದ ಕೆಲಸ ಅಷ್ಟೇ. ಇವ್ರು ಹೋಗಿ ಒಳಗೆ ಬಿಡಿಸೋದು, ಬೇಗ ಚೆಕ್ಔಟು ಚೆಕ್ಇನ್ ಮಾಡಿಸೋದು ಅಷ್ಟೇ ಕೆಲಸ ಹೊರತು ಉಳ್ಕಿದ್ದು ಕಸ್ಟಮ್ ಇರ್ತಾರೆ, ಬೇರೆ ಬೇರೆ ಏಜೆನ್ಸಿ ಇರ್ತಾರೆ, ಇಂಟೆಲಿಜೆನ್ಸಿ ಇರ್ತಾರೆ ಸೆಂಟ್ರಲ್ನವರು. ಅದು ಅವ್ರ ಕೆಲಸ. ಸೊ ಇನ್ನೊಂದು 15 ದಿವಸದಲ್ಲಿ ಹೊರಗೆ ಬಂದೇ ಬರ್ತೈತಿ. ಯಾವಾಗ ನೋಡೋಲ್ಲ, ಯಾವ ನಗರ ತೋರಿಸ್ತೀವಿ ನೋಡೋಲ್ಲ. ನೀವೆಲ್ಲರೂ ಕೂಡ ರಾಜಕಾರಣಿ ಮಕ್ಕಳು, ಅಧಿಕಾರಿ ಮಕ್ಕಳು ಸಿಕ್ಕಿಲ್ರಿ. ಸ್ಮಗ್ಲಿಂಗ್ ಮಾಡ್ತಾರೆ, ಸಾಕಷ್ಟು ಜನ ಸಿಕ್ಕಿದ್ದಾರೆ. ಇಲ್ಲೂ ಆಗಿದ್ದು ಅದು ನಮ್ಮ ಪಕ್ಷಕ್ಕೇನು ಸಂಬಂಧ ಇಲ್ಲ. ಅವ್ರು ಮಾಡಿರ್ಬೋದ್ರೆ, ನಮಗೇನು ಸಂಬಂಧ ಅಷ್ಟೇ. ಈಗ ಪ್ರಶ್ನೆ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ, ನಮ್ಮ ವಾದ ಅಷ್ಟೇ.